ಫ್ರೆಂಡ್ಸ್, ಸೊ ಮತ್ತೆ ನಾನು ಬಂದಿದ್ದೀನಿ. ಸೊ ಇವಾಗ ನಾನು ಒಂದು ಹೇಳೋ ವಿಚಾರ ಏನಂದರೆ, ಕ್ಲೌಡ್ ಕಿಚನ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸ್ವಿಗ್ಗಿಯಲ್ಲಿ, ಜೊಮೊಟೊದಲ್ಲಿ. ಸೊ ಅದೆಲ್ಲ ಅಂದರೆ ಈ ಥರ ಇದೆ, ಆ ಥರ ಇದೆ ಅಂತ ಎಲ್ಲ ಹೇಳಿದೆ. ಸೊ ಮ್ಯಾಜಿಕ್ ಪಿನ್ಗೆ ಟ್ರೈ ಮಾಡಿದೆ. 1 ವೀಕ್ ಆಯಿತು, ಆನ್ಬೋರ್ಡಿಂಗ್ ಪ್ರಾಸೆಸ್ ಎಲ್ಲ ಮುಗಿಸ್ಬಿಟ್ಟು ಕೊಟ್ಟರು. ಸೊ ಆಮೇಲೆ ಒಂದೇ ಒಂದು ಆರ್ಡ್ರ್ ಬಂತು, ಯಾವುದಂದರೆ ಎಗ್ ಫ್ರೈಡ್ ರೈಸ್. ಸೊ ನನ್ನ ಮೆನು ಕಾಸ್ಟ್ ಬಂದು 99 ರುಪೀಸ್ ಅಷ್ಟೇ ಇರೋದು ಫ್ರೈಡ್ ರೈಸು. ಸೊ ಅವರೆಲ್ಲ ಕಮಿಷನ್ ತಗೊಂಡು, ಮೀನ್ಸ್ ಮರ್ಚೆಂಟ್ ಫಂಡ್ ಮತ್ತು ಕಮಿಷನ್ ಫಂಡ್, ಹ್ಯಾಟ್ಸು ಅದೆಲ್ಲ ಓವರಾಲಾಗಿ ತಗೊಂಡು ನನಗೆ ಹಾಕಿರೋದು ಎಷ್ಟು ಗೊತ್ತಾ? ಓನ್ಲಿ 15 ರುಪೀಸ್. ಏನಾದರೂ ವರ್ತಿದೆಯಾ ರೀ? ಏನು ಎಫರ್ಟ್ ಹಾಕಿದ್ದೀನಿ, ಇಷ್ಟೊಂದು ಎಫರ್ಟ್ ಹಾಕಿದ್ದೀನಿ. ರೈಸ್ ಕಾಸ್ಟ್ ಎಷ್ಟು, ಆಯಿಲ್ ಕಾಸ್ಟ್ ಎಷ್ಟು, ಗ್ಯಾಸ್ ಕಾಸ್ಟ್ ಎಷ್ಟು? ಸೊ ನನಗೆ ಅಲ್ಲ, ಏನಾದರೂ ವರ್ತಿದೆಯಾ ಅಂತ ಓನ್ಲಿ 15 ರುಪೀಸ್ ಬಂದಿದೆ. ಈ ಕಡೆ ಕ್ಲೌಡ್ ಕಿಚನ್ ಓಪನ್ ಮಾಡಿದ್ರೆ ತಮಾಷೆ ಅಲ್ಲ. ಕ್ಲೌಡ್ ಕಿಚನ್ ಓಪನ್ ಮಾಡಿದ್ರೆ ಇದಕ್ಕೆಲ್ಲ ನಾವು ಫೇಸ್ ಮಾಡ್ಕೋಬೇಕು. ಸೊ ನಾವು ಇನ್ವೆಸ್ಟ್ ಮಾಡ್ತೀವಿ, ಪ್ಯಾಕಿಂಗ್ಗೆ ಮತ್ತು ಬಾಕ್ಸ್ಗೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಪ್ರಾಫಿಟ್ ಬರಬೇಕಲ್ಲ. ಸೊ ಪ್ರಾಫಿಟ್ ಬಂದಿಲ್ಲ ಅಂತಂದರೆ ಕ್ಲೌಡ್ ಕಿಚನ್ ಮಾಡಿ ವೇಸ್ಟೇ. ಸೊ ನಾನು ಮಾಡ್ತಾಯಿದ್ದೀನಿ, ನನಗೆ ವಿಧಿ ಇಲ್ಲ ಅಷ್ಟೇ. ಮಗುನ ಇಟ್ಕೊಂಡು ಆಚೆ ಹೋಗಿ ದುಡಿಯೋದಕ್ಕೆ ನನಗೆ ಆಗ್ತಾಯಿಲ್ಲ ಅಂಥೇಳಿ ಇದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಕ್ಲೌಡ್ ಕಿಚನ್ ಇಂಟ್ರೆಸ್ಟ್ ಇದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಿರಾ ನಾವು ಓನಾಗಿ ಮಾಡಬೇಕು ಅಂತಂದರೆ, ದಯವಿಟ್ಟು ಕ್ಲೌಡ್ ಕಿಚನ್ನು, ಸ್ವಿಗ್ಗಿ, ಜೊಮೊಟೊ, ಮ್ಯಾಜಿಕ್ ಪಿನ್ನು ಯಾವುದಕ್ಕೂ ಹೋಗಕ್ಕೆ ಹೋಗಬೇಡಿ. ಓನಾಗಿ ಔಟ್ಲೆಟ್ ಇಟ್ಕೊಳ್ಳಿ ಔಟ್ಸೈಡು. ಅದರಲ್ಲಿ ಬರೋ ಲಾಭವನ್ನು ತಗೊಳ್ಳಿ ಅಷ್ಟೇ ಹೊರ್ತು ಇದಕ್ಕೆ ಕಮಿಷನ್ ಅಂತೆ ಅದಂತೆ ಇದಂತೆ ತಗೊಂಡು ನಮಗೇನು ಯೂಸ್ ಇಲ್ದಂಗೆ ಆಗಿದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಮಗಳನ್ನು. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಸೊ ಜೊಮೊಟೊ, ಸ್ವಿಗ್ಗಿ, ಹೋಮ್ ಮೇಡ್ ಫುಡ್ ಬೇಕಾದಲ್ಲಿ ಪ್ಲೀಸ್ ಆರ್ಡರ್ ಮಾಡ್ಕೊಳ್ಳಿ. ಸೊ ಬ್ಯಾಂಗ್ಳೂರು ಅವಳಹಳ್ಳಿ. ಸೊ ವಾಟ್ಸಪ್ ಆರ್ಡರ್ಸು ತಗೊತೀವಿ. ನಂದು ವಾಟ್ಸಪ್ ನಂಬರ್ ಬಂದು 8073089745, 8073089745. ಸೊ ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಹೋಮ್ ಸ್ಟೈಲ್ ಫುಡ್ ವ್ಲಾಗ್ಸ್ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನಂದು ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಚೆಕ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಕಮೆಂಟ್ ಮಾಡಿ. ನಾನೇನಾದರೂ ರಾಂಗ್ ಹೇಳ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದಲ್ಲ ಅದಲ್ಲ, ಇದು ಹಿಂಗೆ ಅದು ಹಾಗೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.